ಹಾಯ್ ಫ್ರೆಂಡ್ಸ್, ರಶ್ಮಿಕಾ ಫುಡ್ ಲಾಗ್ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ಇನ್ಸ್ಟೆಂಟ್ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಸೂಪರಾಗಿ ಈಗಲೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಇವಾಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಸಾಂಬಾರು ಪೌಡರು 2 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನು, ಆಮೇಲೆ ಮೂಗ್ ದಾಲ್ನ ಬೇಳೆನ ಬೇಯಿಸಿ ಪೇಸ್ಟ್ ಮಾಡಿ, ಟೊಮೆಟೊ ಚಿಕ್ಕದು ಇತ್ತು, ನಾನೇ ಇದು ಗಿಡ ಹಾಕಿದ್ದೆ, ಅದರಲ್ಲಿ ಪುಟ್ ಆಣಿದ್ಬಿಟ್ಟಿತ್ತು, ಅದನ್ನೇ ಹಾಕ್ಕೊತಾ ಇದ್ದೀನಿ. ದೊಡ್ಡದಾದರೆ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ 1 ಗೆಡ್ಡೆ ಸೋಸಿಟ್ಕೊಂಡಿದ್ದೀನಿ. ಆಮೇಲೆ ಪಾಲಕ್ಕು ಕಟ್ಟು ತೊಗೊಂಡಿದ್ದೀನಿ ನಾನು, ಒಂದು ಹಿಡಿ ಆಗೋಷ್ಟು. ಅದು ನಮ್ಮ ಮನೆ ಹಿಂದ್ಗಡೆನೇ ಬಿಟ್ಟಿತ್ತು, ಅದನ್ನೇ ನಾನು ಕಿತ್ಕೊಂಡಿದ್ದೀನಿ. ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ತಪ್ಪಲೆ ಇಟ್ಕೊಂಡು ಅದಕ್ಕೆ 1/4 ಕಪ್ಪಷ್ಟು ಎಣ್ಣೆ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು, ಅಲ್ಲಿಗಂಟ ನಾವು ಬೇಯಿಬಿಡಬೇಕು. ಆಮೇಲೆ ಚಿಕ್ಕದಾಗಿರೋದ್ರಿಂದ ಟೊಮೆಟೊ ನಾನು ಕಟ್ ಮಾಡ್ದಿರ ಹಾಗೆ ಹಾಕ್ತಾಯಿದ್ದೀನಿ. ದೊಡ್ಡದಾಗಿದ್ದರೆ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊಪ್ಪು ಹಾಕ್ಕೊಂಡು ತಿರ್ಗಾ ನಾನು ಉಪ್ಪು ಹಾಕ್ಕೊತೀನಿ, ಅದು ಯಾಕಂದರೆ ಚೆನ್ನಾಗಿ ಬೇಯಬೇಕು ಅಂತ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಬೇಗ ಮಾಡ್ಬೋದು, ಮುದ್ದೆಗೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡುವಂಥ ಸಾಂಬಾರಿದು. ಬೇಳೆ ಕಟ್ಟು ನಾವೇನು ಬೇಯಿಸ್ಕೊಂಡಿದ್ವಿ ಅದ್ರದ್ದು ನೀರನ್ನ ನಾನು ತಪ್ಪಲೆಯಲ್ಲಿ ಹಾಕಿಟ್ಕೊಂಡಿದ್ದೆ, ಯಾಕಂದರೆ ಜಾಸ್ತಿ ನೀರು ಹಾಕ್ಬಾರ್ದಲ್ಲ ರುಬ್ಬುವಾಗ. ಆ ನೀರನ್ನ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅನ್ನಕ್ಕೆ ಇಕ್ಕೋತಾ ಇದ್ದೀನಿ. ಆ ಕಡೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನಾನು ನೀರು ಹಾಕ್ಕೊತಾ ಇದ್ದೀನಿ. ನಾನು ಸೋನಾ ಮೊಸರು ಯೂಸ್ ಮಾಡ್ತಾ ಇರೋದು, ಜೀರಾ ರೈಸ್ ಅಂತಾರಲ್ಲ ಅದನ್ನು ನಾನು ತೊಳೆದು ಇವಾಗ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಬೇಯಬೇಕು, ಅಲ್ಲಿಗಂಟ ನಾವು ಬೇಯಿಸ್ಕೊಳ್ಳೋಣ ಅದನ್ನು. ತುಂಬ ಪುಟ್ಟದಾಗಿತ್ತು. ಇವಾಗೆಲ್ಲ ಟೊಮೆಟೊ ರೇಟ್ ಜಾಸ್ತಿ ಆಗಿರೋದ್ರಿಂದ ನಾನು ಇಲ್ಲೇ ಚಿಕ್ಕದಾಗಿ ಇತ್ತಲ್ಲ ಅಂದ್ಬಿಟ್ಟು ಕಿತ್ಕೊಂಡು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕುಕ್ಕರ್ ಮುಚ್ಕೊಂಡಿದ್ದೀನಿ. ಅಕ್ಕಿ ನೋಡಿ ಇಷ್ಟು ಈಸಿಯಾಗಿ ಹೀಗೆ ಮಾಡ್ಕೋಬೋದು. ಇವಾಗ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ, ಅದು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಖಾರದ ಪುಡಿ ಹಾಕ್ಕೊಳ್ಳೋಣ. ಇವಾಗ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋಣ, ಯಾಕಂದರೆ ಅದು ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗುತ್ತೆ ಚೆನ್ನಾಗಿ ಬೇಯಿಸೋದ್ರಿಂದ. ಇವಾಗ ನಾವು ಬೇಳೆ ಬೇಯಿಸಿ ನಾನು ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ನಾನು ಹಾಕ್ಕೊತೀನಿ. ನೆಕ್ಸ್ಟು ನಾನು ಸತಿ ವಿಡಿಯೋದ್ರಲ್ಲಿ ತೋರಿಸಿದ್ದೀನಿ ಬೇಯಿಸಿ ಹೇಗೆ ರುಬ್ಕೋಬೇಕು ಅನ್ನೋದನ್ನ ನೋಡಿ. ಇವಾಗ ಟೊಮೆಟೊ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಬೆಂದಿದೆ ಫ್ರೆಂಡ್ಸ್. ಇವಾಗ ನಾನು ಬೇಳೆ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಅದು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಪೇಸ್ಟ್ನ ನಾನು ಹಾಕ್ಕೊತಾ ಇದ್ದೀನಿ. ಉಪ್ಪು ಏನೂ ಹಾಕಿರಲಿಲ್ಲ, ಹಾಗೆ ನಾನು ಬೇಯಿಸಿ ಪೇಸ್ಟ್ ಮಾಡಿಟ್ಟಿರೋದು. ಇವಾಗ ನೀರು ಹಾಕ್ಕೊತಾ ಇದ್ದೀನಿ, ಅದೇ ಜಾರಿಗೆ ಹಾಕಿ ಮಿಕ್ಸ್ ಮಾಡಿ ಉಳ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಬೇಕು, ಅಲ್ಲಿಗಂಟ ನಾವು ಬೇಯಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಕಡೆ ನನ್ನ ತಪ್ಪಲೆಯಲ್ಲಿ ರಾಗಿ ಗಂಜಿ ಅಂತಾರಲ್ಲ ಅದನ್ನು ನಾನು ಮಾಡೋಕ್ಕೆ ಅಂತ ಇಟ್ಕೊಂಡಿರೋದು. ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ನಿನ್ನೆ ರಾತ್ರಿಯೇ ನಾನು ರಾಗಿ ಹಸಿಟ್ಟನ್ನ, ರಾಗಿ ಪೌಡರ್ನ ನಾನು ಒಂದು ಕಪ್ಪಲ್ಲಿ ಹಾಕಿ ನಾನು ನೀರು ಹಾಕಿಟ್ಕೊಂಡಿದ್ದೆ. ಆ ಥರ ಮಾಡಿ ನೆಕ್ಸ್ಟ್ ಡೇ ಮಾಡೋದ್ರಿಂದ ಹೀಟ್ ಆಗಲ್ವಂತೆ. ನಮ್ಮ ಈ ಕಡೆ ಎಲ್ಲ ಹಂಗೆ ಮಾಡೋದು, ಹಾಗಾಗಿ ನಾನು ಮಾಡಿಟ್ಕೊಂಡಿದ್ದೀನಿ. ಅದು ನೀರು ಚೆನ್ನಾಗಿ ಕುದಿಬೇಕು. ಸಾಂಬಾರು ಕುದೀತಾ ಇದೆ ಫ್ರೆಂಡ್ಸ್, ನೋಡಿ ಎಷ್ಟು ಗಟ್ಟಿಯಾಗಿದೆ ಸಾಂಬಾರು. ಈಸಿ ರೆಸಿಪಿ ಇದು, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಏನಪ್ಪ ಮಾಡೋದು ಸಾಂಬಾರು ಅಂತ ಯೋಚನೆ ಮಾಡ್ತಾ ಇರೋರು ಈ ಥರ ಮಾಡ್ಬೋದು ಟಕ್ ಅಂತ.
ನಾನು ಲಾಕ್ಡೌನ್ ಟೈಮಲ್ಲಿ ಈ ಥರ ಮಾಡಿದ್ದೆ ಸಾಂಬಾರು. ಇವಾಗ ನಿಮಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲ ತರಕಾರಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಈ ಥರ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇನ್ಸ್ಟೆಂಟಾಗಿ. ಇವಾಗ ನೀರು ಆ ಕಡೆ ಕಾದಿದೆ. ಇವಾಗ ನಾನು ಹಿಟ್ಟು ನೆನೆ ಹಾಕಿದ್ನಲ್ಲ ಅದನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ ಈಗ ಚೆನ್ನಾಗಿ. ತುಂಬ ಜಾಸ್ತಿ ಉಯ್ಕೊಂಡ್ರೆ ಗಟ್ಟಿಯಾಗಿಬಿಡುತ್ತೆ ರಾಗಿ ಗಂಜಿ ಏನಿದೆ ಅದು. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ಉಗ್ತಾ ಇದೆ. ಆಫ್ ಮಾಡಿ ನಾನು ಲಿಡ್ನ ಮುಚ್ಕೊತೀನಿ. ಸಾಂಬಾರು ಆಗಿದೆ, ಅದಕ್ಕೂ ಲಿಡ್ ಮುಚ್ಕೊಳ್ಳೋಣ. ಇವಾಗ ನಾನು ಸರ್ವ್ ಮಾಡ್ಕೊತೀನಿ ಪ್ಲೇಟಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಆಯಿತು. ಅನ್ನಕ್ಕೆ ಈ ಥರ ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ನೋಡಿ ರಾಗಿ ಗಂಜಿ ಮಾಡಿಟ್ಟಿದ್ದೀನಿ. ಅದಕ್ಕೆ ಬೆಣ್ಣೆ ಹಾಕ್ಕೊಂಡು ಕುಡಿಯೋದ್ರಿಂದ ಹೀಟ್ ಆಗಲ್ಲ, ಬಾಡಿ ಕೋಲ್ಡಾಗೇ ಇರುತ್ತೆ. ಈ ಕಡೆ ಚಿಕ್ಕಮಂಗ್ಳೂರು ಸೈಡಲ್ಲೆಲ್ಲ ಹೀಗೆ ಮಾಡ್ಕೊಂಡು ಕುಡಿಯೋದು ಫ್ರೆಂಡ್ಸ್ ರಾಗಿ ಗಂಜಿನ. ಇವಾಗ ನಾನು ಬೆಣ್ಣೆ ಹಾಕ್ಕೊಂಡು ಕುಡ್ದು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಎಲ್ಲ ತುಂಬ ಹೀಟ್ ಆಗುತ್ತೆ, ವೆದರ್ ಹೀಟ್ ಇರುತ್ತಲ್ಲ, ಹಾಗಾಗಿ ಈ ಥರ ಬೆಣ್ಣೆ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತಂಪು ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.